ಇವತ್ತು ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರವನ್ನ ಪ್ರಾರಂಭ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಎಲ್ಲ ಪತ್ರಿಕೆಯವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸಿ, ಇವತ್ತು ನನ್ನ ಅಳಿಯವರ ಮುಖಂಡತ್ವದಲ್ಲಿ ನಮ್ಮ ಸ್ನೇಹಿತರು ಶಿವ ಪೂರ್ಣಿಮಾ, ರಮೇಶ್ ಕುಮಾರ್ ಮತ್ತು ಇನ್ನು ಇವ್ರ ಚಿತ್ರತಂಡ ಇವರೆಲ್ಲರೂ ಸೇರ್ಕೊಂಡು ಇವತ್ತು ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಪ್ಯಾನ್ ಇಂಡಿಯಾ ಚಿತ್ರವನ್ನ ಪ್ರಾರಂಭ ಮಾಡಿ ಈಗ ತಾನೇ ನಾವೆಲ್ಲ ಕ್ಲಾಪ್ ಮಾಡಿ ಬಂದಿದ್ದೀವಿ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಚಿತ್ರ ಬಹಳ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಬಹಳ ಎತ್ತರಕ್ಕೆ ಬರಬೇಕು ಅಂತಕ್ಕಂಥದ್ದನ್ನ ಶುಭ ಹಾರೈಸಿ ನಾವೆಲ್ಲ ಇದಕ್ಕೆ ಬಂದಿದ್ದೀವಿ. ಕನ್ನಡ ಚಲನಚಿತ್ರ ದಿ ಪ್ರೆಸೆಂಟ್ ಈ ರಾಜ್ಯಕ್ಕೆ ಚಲನಚಿತ್ರವನ್ನ ನಿರ್ಮಾಪಕ ಮಾಡ್ತಿರ್ತಕ್ಕಂತ ಚಿತ್ರತಂಡದವರಿಗೆ ಮತ್ತೆ ಈ ತಂಡದ ಚಿತ್ರವನ್ನ ಮುಹೂರ್ತವನ್ನ ಕ್ಲಾಪ್ ಹೇಳಿದಂತ ನಮ್ಮ ಶಿವರಾಮೇಗೌಡ ಸರ್ ಮತ್ತೆ ನಮ್ಮ ಶಿವ ಸರ್ ಮತ್ತು ನಾಯಕರು ಮತ್ತು ನಟಿಯರು ಮತ್ತು ಚಿತ್ರತಂಡದ ಸಿಬ್ಬಂದಿಗಳು ಮತ್ತು ನನ್ನ ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಸಹ ಸ್ವಾಗತವನ್ನ ಹೇಳ್ತಾ, ಈ ಚಿತ್ರತಂಡ ಈ ಕರ್ನಾಟಕದಲ್ಲಿ ಈ ಚಲನಚಿತ್ರಗಳು ಈ ರೀತಿಯಲ್ಲಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನೊಬ್ಬ ರೈತನ ಮಗನಾಗಿ ಹುಟ್ಟಿರ್ತಕ್ಕಂತ ವ್ಯಕ್ತಿನ ಈ ಚಿತ್ರತಂಡ ಈ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರವನ್ನ ಮುಹೂರ್ತದ ಕಾರ್ಯಕ್ರಮಕ್ಕೆ ಒಳ್ಳೆ ಶುಭ ಕಾರ್ಯಕ್ಕೆ ಒಬ್ಬ ರೈತನಾಗಿ ಕರೆಸಿ ನಮ್ಮನ್ನ ಈ ಚಿತ್ರತಂಡದ ಪರವಾಗಿ ಪೂಜೆಯನ್ನ ನೆರವೇರಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ, ಮತ್ತು ಈ ಚಿತ್ರ ಈ ಕರ್ನಾಟಕ ರಾಜ್ಯಕ್ಕೆ, ಕನ್ನಡ ಜನತೆಗೆ, ಈ ದೇಶಕ್ಕೆ ಒಳ್ಳೆ ವಿಷಯನ ಮುಟ್ಟಿಸ್ಲಿ, ಒಳ್ಳೆ ಯಶಸ್ವಿ ಆಗ್ಲಿ. ಪ್ರೊಡ್ಯೂಸರ್ ಮತ್ತೆ ನಿರ್ಮಾಪಕರು ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕೀರ್ತಿ ಸರ್ ಅವರಿಗೆ ತಮ್ಮೆಲ್ಲರಿಗೂ ಒಳ್ಳೆಯ ಈ ಪ್ರೆಸೆಂಟ್ ಅಂತ ಒಂದು ಟೈಟಲ್ ಇಂಗ್ಲಿಷ್ ಹೆಸರು ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಇದು ಪ್ಯಾನ್ ಇಂಡಿಯಾ ರೇಂಜಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟಪಟ್ಟು 1 ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬಾ ಅದ್ಭುತವಾಗಿರೋ ಕಥೆ ಮಾಡಿದೀವಿ. ಇದಕ್ಕೆ ಯಾವ ತರ ಇದು ಸ್ಕ್ರೀನ್ ಮೇಲೆ ತಗೊಂಡ್ ಬರ್ತೀವಿ ಅನ್ನೋದು ಇದು ಆದಷ್ಟು ಬೇಗ ನೀವೇ ನೋಡ್ತೀರಾ. ಇದಕ್ ಮುಂಚೆ ಹೇಳೋ ತರ ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದ್ಬಿಟ್ಟು ಈಗ ಚಿತ್ರಕಥೆಗೆ ಬಂದ್ರೆ ಇದು ಒಂದು ಸಿಂಪಲ್ ಕತೆ, ಒಂದು ಆತ್ಮದ 3 ಜನ್ಮದ ಕತೆ. ಇದು ಬಂದ್ಬಿಟ್ಟು ಪಾರ್ಟ್ 1 ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ. ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ. ಈ ಸಿನಿಮಾ ಆದ್ಮೇಲೆ ಇನ್ನೊಂದು ಮೂವಿನೂ ಅನೌನ್ಸ್ ಮಾಡ್ತಾ ಇದೀನಿ. ಆಕ್ಚುಲಿ ಇದು ಒಂದು ಕೀರ್ತಿ ಅಂತ ಹನ್ನೊಂದಿತ್ತು ಕಾಲ ಮೂವಿ ಡೈರೆಕ್ಟರ್ ಆಗಿ ಅವರು ಒಂದು ಮೂವಿ ಮಾಡಿದ್ದಾರೆ. ಅವ್ರ ಜೊತೆಲಿ ಅಕ್ಟೋಬರ್ ಮಂತ್ ಅಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾ ಇದೆ. ಯಾಕಂದ್ರೆ ನಾನು ಬಂದ್ಬಿಟ್ಟು ಕನ್ನಡ ಸಿನಿಮಾದಲ್ಲಿ ತುಂಬಾ ಮೂವೀಸ್ ಈ ಮಧ್ಯದಲ್ಲಿ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ, ಬಂದಿರೋದಕ್ಕೂ ಅದಕ್ಕೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ನಮ್ದು ದೊಡ್ಡ ಕಂಪನಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜೆನ್ ಅಂತ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಸ್ಥಾಪನೆ ಮಾಡಿ ಇದರಿಂದ ಕಂಟಿನ್ಯೂಟಿ 1 ವರ್ಷಕ್ಕೆ 10 ರಿಂದ 20 ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಉದ್ದೇಶವಾಗಿ ನಾವು ಇದು ಒಂದು ಫಸ್ಟ್ ನನ್ನ ಸ್ಟೆಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ. ಸೊ ಇದು ಆದಷ್ಟು ಬೇಗ ಇನ್ನು ಮುಂದಕ್ಕೆ ನಿಮ್ಗೆ ಒಳ್ಳೆ ಸುದ್ದಿಗಳು ಕೊಡ್ತೀವಿ. ನನ್ನ ಉದ್ದೇಶ ಏನಂದ್ರೆ ವಿಲೇಜ್ ಅಲ್ಲಿ ತುಂಬಾ ಜನ ಕಲಾವಿದರಿದ್ದಾರೆ, ಅವ್ರಿಗೆ ಎಲ್ಲಿಗೆ ಆಕ್ಟ್ ಮಾಡ್ಬೇಕು ಅಂತ ಒಂದು ತುಂಬಾ ಟ್ರೈ ಮಾಡಿ ಇಲ್ಲಿ ಮಿಡಿಲ್ ಪರ್ಸನ್ ಕಡೆಯಿಂದ ತುಂಬಾ ಮೋಸ ಹೋಗಿದ್ದಾರೆ. ಸೊ ಅಂತವ್ರಿಗೆ ನಮ್ಮ ಕಂಪನಿಯಿಂದ, ನಮ್ಮ ಪ್ರೊಡಕ್ಷನ್ ಕಂಪನಿಯಿಂದ ಅವ್ರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಖಾಂತರ ನಾನು ಖಂಡಿತ ಹೇಳ್ಬೋದು. ಮಾಧ್ಯಮದವರು, ಸ್ನೇಹಿತರು ಎಲ್ಲರೂ, ಆಮೇಲೆ ನಮ್ಮ ಮಾವ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಇಲ್ಲಿ ಬಂದಿರೋದು ಈ ಸಮಯದಲ್ಲಿ ಅವರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಸಹಕಾರ ಮಾಡ್ತಾ ಇರ್ತಾರೆ. ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳಿದ್ರು ಆಲ್ರೆಡಿ ಡೈರೆಕ್ಟರ್ ಅವರು. ನನ್ನ ಒಂದು ಸಿನಿಮಾದಲ್ಲಿ ಏನಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಮಾಸ್ ಹೀರೋ ಕಾಣ್ತೀನಿ. ಒಂದ್ಮೇಲೆ ನನ್ನ ಕ್ಯಾರೆಕ್ಟರ್ ಬಂದು ಇಲ್ಲಿ ಒಂದು ಒನ್ ಸೈಡೆಡ್ ಲವ್ ಮಾಡ್ತಾರೆ ಹೋಗೋದು. ಸೊ ಏನಂದ್ರೆ ಹುಡುಗಿಗೆ ಎಲ್ಲೆಲ್ಲಿ ಯಾವ್ಯಾವ ತರ ತೊಂದರೆ ಇರ್ತದೋ ಅಲ್ಲಿ ಎನಿ ಟೈಮ್ ನಾನು ಹೇಳ್ತೀನಿ, ಈ ತರ ಒಂದು ಕ್ಯಾರೆಕ್ಟರ್ ನಂದು ಹೋಗೋದು. ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ, ಇವಾಗ ನಡೀತಾರಂತ ಒಂದು ಲೈಫ್ ಸಿಚುವೇಶನ್ಗೆ 100% ಈ ಟೈಟಲ್ ಲಾಕ್ ಆಗುತ್ತೆ. ಸಾರ್ ಹೇಳ್ದಂಗೆ ಒಂದು ಫ್ಯಾಮಿಲಿಯಲ್ಲಿ ಯಾವ ರೀತಿ ಆಗತ್ತೆ, ಎಲ್ಲಿ ಯಾವ ಮಟ್ಟಕ್ಕೆ ತಗೊಂಡೋಗತ್ತೆ ಅನ್ನೋದು ಈ ಸಿನಿಮಾ ತೋರಿಸ್ತದೆ. ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಕತೆ ಕೇಳಿದ್ರೆ ಬಹಳ ಇಷ್ಟ ಆಯ್ತು, ಚೆನ್ನಾಗಿದೆ. ಸೊ ಇದು ನನ್ನ ಕ್ಯಾರೆಕ್ಟರ್.
ಸರ್ ಕಂಟಿನ್ಯೂ ಆಗ್ತೀನಿ ಡೆಫಿನೆಟ್ ಆಗಿ, ಯಾಕಂದ್ರೆ ಅದು ಲಿಂಕ್ ಅಲ್ಲಿ ಕೊಟ್ಟಿದ್ದಾರೆ 3 ಭಾಗದಲ್ಲಿ ಕಂಟಿನ್ಯೂ ಆಗ್ತೀನಿ. ತುಂಬಾ ಡಿಫ್ರೆಂಟ್ ಆಗಿ ಆಮೇಲೆ ಅವ್ರು ಒಂದೇ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಆತ್ಮ ಅಂತ. ಸೊ ಇಲ್ಲಿ ಎಲ್ಲೂ ಯಾವ್ದು ಹಾರರ್ ಬರಲ್ಲ ಅಲ್ಲ ಸರ್, ಹಾರರ್ ಅನ್ನೋದು ಯಾವ್ದು ಇಲ್ಲಿ ಬರೋದಿಲ್ಲ. ಪಾಟಲ್ಲಿ ಮಾತ್ರ ಅದೇನು ತೋರಿಸ್ತಾರೆ ಅಂದ್ರೆ ಅದು ಯಾಕೆ ಆಯ್ತು ಅನ್ನೋದು ಒಂದು ಸ್ಮಾಲ್ ಲಾಸ್ಟ್ ಅಲ್ಲಿ ಅದು ಗೊತ್ತಾಗುತ್ತೆ ಅಷ್ಟೇ. ಬಟ್ ದಿಸ್ ನೋ ಹಾರರ್ ಎಫೆಕ್ಟ್ ಅನ್ನೋದು ಯಾವ್ದು ಬರಲ್ಲ. ಇದು ಕಂಪ್ಲೀಟ್ ಒಂದು ಮೈಥಾಲಜಿಕಲ್. ಆಮೇಲೆ ಏನಂದ್ರೆ ಇನ್ಸಿಡೆಂಟ್ ಅಂದ್ರೆ ಲೈಫ್ ಎಷ್ಟು ಟಫ್ ಇದೆ, ಯಾವ ಮಟ್ಟಕ್ಕೆ ಒಂದು ಜೀವನ ತಗೊಂಡೋಗುತ್ತೆ, ಅದರಿಂದ ಏನ್ ಕಲ್ತ್ರು ಏನಾಯ್ತು ಅನ್ನೋದು ಒಂದು ಬೇರೆ ರೀತಿ ತರನೇ ಕಾನ್ಸೆಪ್ಟ್. ಮೀಡಿಯಾ ಮಾಧ್ಯಮದವರಿಗೂ ನಮಸ್ಕಾರಗಳು. ನನ್ನ ಹೆಸರು ದಿಯಾ. ನಾನು ಕನ್ನಡದವಳೆ, ಹಿಂದಿಯವಳು ಅಂತೂ ಅಲ್ಲ. ಪ್ಲೀಸ್ ಎಲ್ಲರೂ ನನ್ನ ಹತ್ರನೂ ಮಾತಾಡಿ, ಯಾಕಂದ್ರೆ ಹಿಂದಿಯವಳು ಅಂತ ಹೇಳಿ ನೀವೆಲ್ಲ ಯಾರು ಮಾತಾಡಿಸ್ತಾ ಇಲ್ಲ ನನ್ನ ಹತ್ರ. ನೋಡಕ್ ನಾರ್ತ್ ಇಂಡಿಯನ್ ತರ ಇರ್ಬೋದು, ಚಿಕ್ಕಮಂಗ್ಳೂರ್ ಅಲ್ವಾ, ಹಾಗೆ ಸ್ವಲ್ಪ ನಾರ್ತ್ ಇಂಡಿಯನ್ ತರ ಇದ್ದೀನಿ. ನಾನು ತಮಿಳಲ್ಲಿ ಮೂವೀಸ್ ಮಾಡಿದೀನಿ, ಹೀರೋಯಿನ್ ಆಗಿ ಮಾಡಿದೀನಿ, ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದೀನಿ, ಕ್ಯಾರೆಕ್ಟರ್ ಆಗಿ ಮಾಡಿದೀನಿ, ರೆಡ್ ಪ್ರೊಡಕ್ಷನ್ಸ್ ಅಲ್ಲಿ ಮಾಡಿದೀನಿ. ಕನ್ನಡದಲ್ಲಿ ಇದು ಫಸ್ಟ್ ಮೂವಿ ನಂದು. ನನ್ಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಈ ಮೂವಿನಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಅದ್ರಲ್ಲೂ ನಮ್ ಪ್ರೊಡ್ಯೂಸರ್ ಸರ್, ಅವರು ಡೈರೆಕ್ಟರ್ ಕೂಡ ಅವರೇ, ಅವ್ರಿಗೆ ಬೇಕಾದಂಗೆ ಅವರು ಸ್ಟೋರಿನ ಬರ್ತಿದ್ದಾರೆ. ಅಂಡ್ ಇದು ಇವಾಗ ಪ್ರೆಸೆಂಟ್ ಗೆ ಯಾವ ತರ ಒಂದು ನ್ಯೂಸ್ ಇದೆಯೋ ನಮ್ ಕಣ್ ಮುಂದೆ ಕಾಣಿಸ್ತಿದೆ, ಬಟ್ ನಾವ್ ಯಾರು ಅದನ್ನ ಮಾತಾಡ್ತಾ ಇಲ್ಲ. ಎಲ್ಲಾರು ಓಕೆ ಹಿಂದೆಗಡೆ ಗಾಸಿಪ್ ಆಗ್ತಾ ಇರುತ್ತೆ, ಇವ್ರಿಗೆ ಹಾಗೆ ಇವ್ರಿಗೆ ಹೀಗೆ ಅಂತ ನಾವ್ ಹಿಂದೆಗಡೆ ಗಾಸಿಪ್ ಮಾತಾಡ್ತಾ ಇರ್ತೀವಿ. ಬಟ್ ಆ ಸಿಚುವೇಶನ್ ಆ ಹುಡುಗಿ ಹೇಗಿರುತ್ತೆ, ಯಾಕೋಸ್ಕರ ಅವಳು ಆತರ ಮಾಡ್ತಾ ಇದ್ದಾಳೆ ಅನ್ನೋದೊಂದು ಸ್ಟೋರಿನ ಅದ್ಭುತವಾಗಿ ಬರ್ತಿದ್ದಾರೆ ಅವರು. ಹಾಗೆ ನನಗೆ ತುಂಬಾ ಆಸಕ್ತಿಯಿಂದ ನಾನು ಅವ್ರ ಹತ್ರ ಕೇಳಿದ್ದಕ್ಕೆ ಅವ್ರು ಈ ಪ್ರಾಜೆಕ್ಟ್ ನಮ್ಗೆ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು ಸರ್. ಅಂಡ್ ಈ ಮೂವಿನಲ್ಲಿ DOP ಆಗಿ ಸರ್ ಮಾಡ್ತಾ ಇದ್ದಾರೆ, ಹಾಗೆ ಹೀರೋ ಆಗಿ ನಮ್ಗೆ ರಾಜೀವ್ ಸರ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಮಾನಸ. ಆತ್ಮೀಯ ಮೀಡಿಯಾ ಬಾಂಧವರಿಗೂ ಪತ್ರಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು. ದಿ ಪ್ರೆಸೆಂಟ್ ಅನ್ನೋ ಸಿನಿಮಾದಲ್ಲಿ ನಾನು ನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ. ಸಿನಿಮಾದ ಕ್ಯಾರೆಕ್ಟರ್ ಬಂದು ನಮ್ದು ಹೋಮ್ಲಿ ಗನ್ ಬರುತ್ತೆ. ಅವರು ದಿಯಾ ಅಂತ ಅವರು ಹೀರೋನ ಮಾಡ್ತಿದ್ದಾರೆ, ಹೀರೋ ಇಲ್ಲೇ ಕೂತಿದ್ದಾರೆ. ಶಿವಪೂರ್ಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ನನ್ ಸಿನಿಮಾ ಇದಕ್ಕೂ ಮುಂಚೆ ಡಿಯರ್ ಜಾನ್ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಸೊ ಈ ಸಿನಿಮಾ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಡೈರೆಕ್ಟರ್ ಸ್ಟೋರಿ ಹೇಳಿದ ತಕ್ಷಣ ಸರ್ ನಾನು ಮಾಡ್ತೀನಿ ಸ್ಟೋರಿ ಅಂತ ಹೇಳೋದಕ್ಕೆ ಒಂದು ನಂಬಿಕೆಯಿಂದ ನನಗೆ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಬಂದು ತುಂಬಾನೇ ಖುಷಿ ಆಯ್ತು. ಇವೆಂಟ್ ಕೂಡ ತುಂಬಾ ಚೆನ್ನಾಗಿ ನಡೀತು. ಮತ್ತೆ ನಾನು ಶಿವಪೂರ್ಣ ಅಣ್ಣಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.